ಹರೇ ಶ್ರೀನಿವಾಸ. ಈ ದಿವಸ ನಾನು ಕೃಷ್ಣಾ ನದಿ ದಂಡೆಯ ಊರಾದ ಗಲಗಲಿಯಲ್ಲಿ ಇದ್ದೇನೆ. ಇದು ನನ್ನ ಹುಟ್ಟೂರಾಗಿದ್ದು, ಇದು ಗಾಲವ ಋಷಿಗಳು ತಪಸ್ಸು ಮಾಡಿದ ಸ್ಥಳವಾಗಿದೆ. ಅದರಿಂದಲೇ ಗಲಗಲಿ ಎಂಬ ಹೆಸರು ಬಂದಿದೆ. ಅದರಿಂದ ಇದರ ಬಗ್ಗೆ ಒಂದೆರಡು ಮಾತು ಹೇಳಿ ನದಿ ಪೂಜೆ ತೋರಿಸುತ್ತೇನೆ. ಈ ಕ್ಷೇತ್ರದಲ್ಲಿ ಅನೇಕ ದೇವಸ್ಥಾನಗಳಿದ್ದು, ಅದರಲ್ಲಿ ಪ್ರಮುಖವಾಗಿ ವ್ಯಾಸರಾಯರು ಸ್ಥಾಪಿಸಿದ ಮುಖ್ಯಪ್ರಾಣ ದೇವಸ್ಥಾನ, ಟೇಂಬೆ ಮಹಾರಾಜರು ಸ್ಥಾಪಿಸಿದ ನದಿ ದಂಡೆಗೆ ಇರುವ ದತ್ತಾತ್ರೇಯ ದೇವಸ್ಥಾನ, ಕೂರ್ಮಾಚಾರ್ಯರ ಆರಾಧ್ಯ ದೈವ ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಹರಿಹರೇಶ್ವರ ದೇವಸ್ಥಾನಗಳು ಪ್ರಮುಖವಾಗಿದ್ದು, ದತ್ತಾತ್ರೇಯ ದೇವಸ್ಥಾನ ಶಿಥಿಲವಾಗಿದ್ದು ದತ್ತ ಪಾದುಕೆಗಳನ್ನು ಹರಿಹರೇಶ್ವರ ದೇವಸ್ಥಾನದಲ್ಲಿ ಪುನಃ ಪ್ರತಿಷ್ಠಾಪಿಸಲಾಗಿದೆ. ಇದಲ್ಲದೆ ವಿಠ್ಠಲ ದೇವಸ್ಥಾನ, ಬಾಲಮಾರುತಿ ದೇವಸ್ಥಾನ, ರಾಘವೇಂದ್ರ ರಾಯರ ಮಠ, ವೆಂಕಟರಮಣ ದೇವಸ್ಥಾನಗಳಿದ್ದು, ಎಲ್ಲ ದೇವಸ್ಥಾನದಲ್ಲಿ ಉತ್ಸವಗಳು ಈಗಲೂ ವಿಜೃಂಭಣೆಯಿಂದ ನಡೆಯುತ್ತವೆ. ಈ ಕ್ಷೇತ್ರವು ಮೊದಲಿಗೆ ಅನೇಕ ವಿದ್ವಾಂಸರ ನೆಲೆವೀಡಾಗಿತ್ತು. ಈಗ ಆಲಿಮಟ್ಟಿ ಡ್ಯಾಮಿನಿಂದ ಮುಳುಗಡೆ ಪ್ರದೇಶವಾಗಿದ್ದರೂ ಎಲ್ಲ ದೇವಸ್ಥಾನದಲ್ಲಿ ಉತ್ಸವಗಳು ಮೊದಲಿನಂತೆ ವಿಜೃಂಭಣೆಯಿಂದ ನಡೆಯುತ್ತವೆ. ಈಗ ನಾನು ನದಿಗೆ ಪೂಜೆ ಮಾಡುವುದನ್ನು ಹೇಳಲು ಇಚ್ಛಿಸುತ್ತೇನೆ. ನದಿಗೆ ಹೋಗಿ ಅಥವಾ ಕ್ಷೇತ್ರದಲ್ಲಿಯ ಸಮುದ್ರಕ್ಕೆ ಹೋಗಿ. ಕ್ಷೇತ್ರದಲ್ಲಿಯ ಸಮುದ್ರ ಬಿಟ್ಟರೆ ಉಳಿದ ಕಡೆ ಸಮುದ್ರ ಸ್ನಾನ ನಿಷಿದ್ಧವಾಗಿದೆ. ನದಿಗೆ ಹೋದ ನಂತರ ಮೊದಲು ನಮಸ್ಕಾರ ಮಾಡಿ ನದಿಯಲ್ಲಿಳಿದು ಸ್ನಾನ ಮಾಡಿ, ನದಿಯಲ್ಲಿಯ ಅಂದರೆ ನೀರಿನಲ್ಲಿ ಮರಳು ಸಿಕ್ಕರೆ ಅದರಿಂದ ಅಥವಾ ದಂಡೆಯ ಮೇಲೆ ಮರಳಿದ್ದರೆ ಅದರಿಂದ ನಮ್ಮ ಬಲಗಡೆ ಜಲಾರಿ ಬರುವಂತೆ ಈಶ್ವರನನ್ನು ಮಾಡಿ ಅದರ ಮುಂದೆ 5 ಮರಳಿನ ಗುಂಪಿ ಇಟ್ಟು ಪಂಚಪಿಂಡಿಕಾ ಗೌರಿಯನ್ನು ಮಾಡಬೇಕು. ಆಗ ಅದು ಮಂಗಳಗೌರಿ ಆಗುತ್ತದೆ. ನಂತರ ಎರಡಕ್ಕೂ ಕೂಡಿಸಿ ಗೆಜ್ಜೆ ವಸ್ತ್ರ ಏರಿಸಿ ಅರಿಶಿನ, ಕುಂಕುಮ, ಗರಿಕೆ, ಹೂವು ಏರಿಸಿ ಪೂಜೆ ಮಾಡಿ, ಅಕ್ಕಿ ಅಡಿಕೆ ಇದ್ದರೆ ಹಣ್ಣು ಉಡಿ ತುಂಬಿ ತುಪ್ಪದ ದೀವಿಗೆ ಹಚ್ಚಿ ಸಕ್ಕರೆ ಹಣ್ಣು ಅಥವಾ ಏನಾದರೂ ನೈವೇದ್ಯ ಮಾಡಬೇಕು. ನಂತರ ತಟ್ಟೆಯಲ್ಲಿ ನೀಲಾಂಜನ ಆರತಿ ಮಾಡಬೇಕು. ಆಮೇಲೆ ನದಿಗೆ ಗೆಜ್ಜೆ ವಸ್ತ್ರ ಏರಿಸಿ ಪೂಜೆ ಮಾಡಿ ಹಣ, ಅಕ್ಕಿ, ಅಡಿಕೆ, ಬಳಿ, ಕರಿಮಣಿ ಹಾಕಿ ಉಡಿ ತುಂಬಬೇಕು. ಅಂದರೆ ನದಿಯಲ್ಲಿಯೇ ಬಿಡಬೇಕು. ನಂತರ ನದಿಯಲ್ಲಿ ದೊನ್ನೆಯಲ್ಲಿ ಬತ್ತಿ ಹಚ್ಚಿ ಅರಿಶಿನ, ಕುಂಕುಮ, ಹೂವು ಹಾಕಿ ನದಿಯಲ್ಲಿ 2 ದೊನ್ನಿಗಳನ್ನು ಬಿಡಬೇಕು. ದೊಡ್ಡ ಕ್ಷೇತ್ರಗಳಲ್ಲಿ ನದಿಗೆ ಮರದ ಬಾಗಿನ ಸಮರ್ಪಿಸಬೇಕು. ಪೂಜೆ ಮುಗಿಸಿ ಬರುವಾಗ ಒಂದು ತಂಬಿಗೆ ನೀರು ತುಂಬಿಕೊಂಡು ಬಂದು ಮನೆಗೆ ಬಂದರೆ ತುಳಸಿ ಪೂಜೆ ಮಾಡಬೇಕು. ಅಥವಾ ಬೇರೆ ಕಡೆ ಇದ್ದರೆ ಯಾವುದಾದರೂ ಗಿಡಕ್ಕೆ ಹಾಕಬಹುದು. ನದಿ ದಂಡೆಗೆ ಮರಳು ಸಿಗದಿದ್ದರೆ ಅಕ್ಕಿಯಿಂದ ಮಂಗಳಗೌರಿ ಮಾಡಿ ಪೂಜಿಸಬೇಕು. ಅದನ್ನು ಚಿತ್ರದಲ್ಲಿ ತೋರಿಸಿದ್ದೇನೆ. ಹೀಗೆ ನಮ್ಮ ಹಿರಿಯರು ಹೇಳಿದಂತೆ ನಾನು ಮಾಡುತ್ತಾ ಬಂದಿದ್ದೇನೆ. ಯಾವುದೇ ಕ್ಷೇತ್ರದಲ್ಲಿ ಇಳಿದುಕೊಂಡಲ್ಲಿ ಸ್ನಾನ ಮಾಡಿ ನದಿಗೆ ಹೋದರೂ ಹೀಗೆ ಪೂಜೆ ಮಾಡುತ್ತೇನೆ. ಇವತ್ತು ನಾನು ಗಾಲವ ಋಷಿ ತಪಸ್ಸು ಮಾಡಿದ ಕ್ಷೇತ್ರ ಗಲಗಲಿಗೆ ಬಂದಿದ್ದು, ಇದು ನಮ್ಮ ಹುಟ್ಟೂರಾಗಿದೆ. ಇಲ್ಲಿ ಕೃಷ್ಣಗೆ ನದಿಯ ದಂಡೆಗೆ ಪೂಜೆ ಮಾಡುವುದನ್ನು ಹೇಳುತ್ತಾ ಇದ್ದೇನೆ. ನದಿಯಲ್ಲೇ ಮರಳು ಸಿಕ್ಕರೆ ಮರಳು ಅಥವಾ ನದಿಯ ದಂಡೆಯ ಮರಳನ್ನು ತೆಗೆದುಕೊಂಡು ಈಶ್ವರನನ್ನು ಮಾಡಬೇಕು. ಅದರ ಮುಂದೆ ಪಂಚಪಿಂಡಿಕಾ ಗೌರಿಯನ್ನು ಮಾಡಬೇಕು. ಈ ನದಿಯು ಮೊದಲಿಗೆ ಕೆಳಗೆ ಇತ್ತು. ಈಗ ಆಲಿಮಟ್ಟಿ ಡ್ಯಾಮಿನಿಂದ ಹಿನ್ನೀರನ್ನು
ಒತ್ತಡದಿಂದ ಮೇಲೆ ಬಂದಿದೆ. ಪಂಚಪಂಡಿಕಾ ಗೌರಿ ಮಾಡಿ 2 ಕೂಡೆ ಮಂಗಳಗೌರಿ ಆಗುತ್ತೆ. ಅದನ್ನು ಪೂಜೆ ಮಾಡಬೇಕು. ಬ್ರಿಡ್ಜು ಬಹಳ ತೆಳಗೆ ಇದ್ದು ನೀರು ಈಗ ಮೇಲೆ ಬಂದಂತಿರಿಂದ ಬ್ರಿಡ್ಜಿನ ಸಮೀಪ ಇದೆ. ಮಂಗಳಗೌರಿ ಮಾಡಿ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಏರಿಸಬೇಕು. ಪಂಚಪಿಂಡಿಕ ಗೌರಿ ಹಾಗೂ ಈಶ್ವರನಿಗೆ ಸೇರಿಸಿ ಗೆಜ್ಜೆ ವಸ್ತ್ರ ಏರಿಸಬೇಕು. ಹೂವುಗಳನ್ನು ಏರಿಸಬೇಕು. ಅಕಸ್ಮಾತಾಗಿ ಗಲಗಲಿಗೆ ಬಂದಿದ್ದರಿಂದ ಸಾಧ್ಯವಾದಷ್ಟು ಪೂಜೆ ಮಾಡಿದ್ದು ಆನಂತರ ಹೇಳುತ್ತೇನೆ. ಮಂಗಳಗೌರಿಗೆ ಅಕ್ಕಿ, ಅಡಕ್ಕಿ, ಹಣ್ಣು ಇದ್ದರೆ ಹಣ್ಣು ಉಡಿ ತುಂಬಬೇಕು. ನಂತರ ಗಂಗೆಗೆ ದಂಡೆಗೆ ಅರಿಶಿನ ಕುಂಕುಮ ಹಚ್ಚಿ ಅಲ್ಲಿ ಒಂದು ಗೆಜ್ಜೆ ವಸ್ತ್ರ ಏರಿಸಬೇಕು. ಏರಿಸಿ ಹೂವು ಏರಿಸಿ ಗಂಗೆಗೆ ಉಡಿ ತುಂಬಬೇಕು. ಶಕ್ಯವಾದರೆ ಮರದ ಬಾಗಿಣವನ್ನು ಸಮರ್ಪಿಸಬೇಕು. ಗಂಗೆಗೆ ಖಣ ಗಂಗೆಗೆ ಪೂಜೆ ಮಾಡಿ ಖಣ, ಅಕ್ಕಿ, ಅಡಿಕೆ, ಅರಿಶಿನ ಕುಂಕುಮ, ಬಳೆ ಇದ್ದರೆ ಬಳಿ, ಹಣ್ಣು ಹಾಕಿ ಗಂಗೆಗೆ ಉಡಿ ತುಂಬಿ ಗಂಗೆಯಲ್ಲಿ ಸಮರ್ಪಿಸಬೇಕು. ನಂತರ ಗಾಳಿ ಬಹಳವಾಗಿದ್ದು ದೀವಿಗೆ ಸರಿಯಾಗಿ ಹತ್ತುತ್ತಿಲ್ಲ. ದೀವಿಗೆ ಹಚ್ಚಿ ಶಕ್ಯವಾದರೆ ಆರತಿ ತಟ್ಟೆಯಲ್ಲಿ ನೀಲಂಜನವನ್ನು ಇಟ್ಟು ಆರತಿ ಮಾಡಬೇಕು. ಗಾಳಿ ಇದ್ದ ಕಾರಣ ಶಕ್ಯವಾಗುತ್ತಿಲ್ಲ. ಈಗ ದೊನ್ನೆಯಲ್ಲಿ ಹೂಬತ್ತಿಗಳನ್ನು ಇಟ್ಟು ಅರಿಶಿನ ಕುಂಕುಮ ಅಕ್ಷತೆ ಹೂವು ಹಾಕಿ ಎರಡು ದೊನ್ನೆಗಳನ್ನು ನದಿಗೆ ಸಮರ್ಪಿಸಬೇಕು. ಗಾಳಿಗೆ ದೀವಿಗೆ ನಿಂದಿರ್ತಾ ಇಲ್ಲ. ದೀವಿಗೆ ಹಚ್ಚಿ ಗಂಗೆಗೆ ಸಮರ್ಪಿಸಿ ಕೈ ಮುಗಿಯಬೇಕು. ಕೆಳಗಿಳಿಯಲು ಬರಿತಾ ಇಲ್ಲ, ನದಿ ಬಹಳ ಮೇಲೆ ಇದೆ. ನಾವೆಲ್ಲರೂ ಓಡಾಡಿದ ಸ್ಥಳ ಇದು. ಶ್ರೀಕೃಷ್ಣಾರ್ಪಣಮಸ್ತು.